ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ದಿಢೀರ್ ಭೇಟಿ ನೀಡಿ ಸಿಬ್ಬಂದಿಯ ಕಾರ್ಯವೈಖರಿಯನ್ನು ಪರಿಶೀಲಿಸಿದರು. ಇನ್ನು ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳು ಇಲ್ಲದನ್ನ ಕಂಡು ಸಿಡಿಮಿಡಿಗೊಂಡಿದ್ದ ಸಚಿವರು ಕಚೇರಿಯಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ನಿಮ್ಮ ಸಮಸ್ಯೆಗಳನ್ನು ಹೇಳಿ ಪರಿಹಾರ ಪಡೆಯೋಕೆ ಏನ್ರಿ ಪ್ರಾಬ್ಲಮ್ ಎಂದು ತಾಲೂಕು ಕಚೇರಿ ಅಧಿಕಾರಿಗಳಿಗೆ ಸಚಿವ ಕೃಷ್ಣ ಬೈರೇಗೌಡ ವಿವರಿಸಿದರು. ನಿಮ್ಮ ಕಚೇರಿಯ ಬೀರುಗಳನ್ನು ನೋಡಿದ್ದೀರಾ? 20 ವರ್ಷಗಳ ಹಿಂದಿನ ಚುನಾವಣೆಯ ದಾಖಲೆಗಳು ಈಗಲೂ ಬೇಕಾ? ಹರಕಲು ಕಪಾಟುಗಳನ್ನು ಯಾಕೆ ಇಟ್ಕೊಂಡಿದ್ದೀರಾ ಎಂದು ಅಧಿಕಾರಿಗಳನ್ನ ಸಚಿವರು ತರಾಟೆಗೆ ತೆಗೆದುಕೊಂಡ್ರು. ಈಗ ಅದರಲ್ಲಿ ಮೆಜರ್ಮೆಂಟ್ ಎಷ್ಟಾಗಿದೆ? ಮೆಜರ್ಮೆಂಟ್ ಅದರಲ್ಲಿ ಇರೋದು ಬರೀ 170. ಯಾಕೆ 125 ಕಳಿಸಿದ್ದಾರೆ? ಯಾಕೆ ಕಳಿಸ್ತಾ ಇಲ್ಲ? ಇಲ್ಲಿ ಈಗ ಅವರೇ ನಿಮ್ಮ ಮುಂದೆ ಹೇಳ್ತಾರಲ್ಲ, 204 ಬ್ಲಾಕ್ ಮಾತ್ರ ಬಂದಿದೆ. ಯಾವ ಹೇಳ್ತಾರ ತಪ್ಪಿದ್ರೆ ಹೇಳಿ ಅಂತ. ಮತ್ತೆ ಯಾಕೆ ನೀವು ಪೆಂಡಿಂಗ್ ಇಡ್ತಾ ಇರೋದು? ಅಷ್ಟೇ ಹಾಗಾದ್ರೆ ಡಿಕ್ಲೇರ್ ಮಾಡಿ, ಆಲ್ ಎಲಿಜಿಬಲ್ ಪ್ಲೇಸಸ್ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ. ನಾನು ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ. ಈಗ ಮಾಡ್ತಾ ಇದ್ರೆ 1 ತಿಂಗಳಲ್ಲಿ 300 ಆಗೋದು ಏನು, 4 ತಿಂಗಳಲ್ಲಿ 200 ಆಗೋದು ಏನು? ಈಗ 4 ತಿಂಗಳಿಗೆ ಬರೀ 200 ಯಾಕಾಗಿದೆ? ಐ ರಿಪೀಟ್ ಮೈ ಕ್ವೆಶ್ಚನ್. ನೀವು ಎಲ್ಲೆಲ್ಲೋ ನನ್ನನ್ನ ಗಿರ್ಕಿ ಉಳಿಸ್ತೀರಿ. ನಾನು ಕೇಳ್ತಾ ಇರೋದು, 1.5 ತಿಂಗಳಲ್ಲಿ 300 ಆಗಿದೆ. ಈಗ 4 ತಿಂಗಳಲ್ಲಿ ಬರೀ 200 ಯಾಕಾಗಿದೆ? ಯಾಕೆ ಬೇಕಂತೆ ಸ್ಲೋ ಡೌನ್ ತಾನೆ? ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ? ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ? ಬೇರೆ ಏನೇನೋ ಮಾಡ್ತೀರಾ, ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ. ರೆವಿನ್ಯೂದು ಇನ್ನೇನ್ ಕೆಲಸ ಇದೆ? ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್? ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ. ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಅವ್ರು 204 ಬಂದಿತ್ತು, 170 ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಉಳಿದಿದ್ ಕೊಟ್ರೆ ಮಾಡ್ತಾರೆ, ನೀವು ಕೊಡ್ತಾ ಇಲ್ಲ. ನೋಡ್ರಿ, 3 ಅದು ಒಂದ್ ನಂಬರ್ ಅಲ್ಲ, ಅದು ಒಂದ್ ನಂಬರ್. ಬ್ಲಾಕ್ಸ್ ಕೇಳ್ತಾ ಇದ್ದೀನಿ. 3 ಬ್ಲಾಕ್ 3 ನಂಬರ್, 3 ಸರ್ವೆ ನಂಬರ್, 3 ಬ್ಲಾಕ್ ಅಷ್ಟೇ. 3 ಬ್ಲಾಕ್. ಇದಕ್ಕೆ ಹೇಳೋದು, ನಿಮಗೆ ಇದೇ ಇರ್ಬೇಕಾಗಿದೆ. ಆಯ್ತು, ಮುಂದೆ ಕೇಳಿ. ಅದಕ್ಕೆ ಕೇಳ್ತಾ ಇರೋದು, ಇಂಥದ್ದು ಏನೇನ್ ಇಟ್ಕೊಂಡಿದ್ದೀರಾ ಓಬಿ ರೈನ್ ಕಾಲದ್ದು ಅಂತ ಅರ್ಥ ಮಾಡ್ಕೊಳಕ್ಕೆ ನಾನು ಕೇಳ್ತಾ ಇರೋದು. ಎಲ್ಲ ಹೋಗಿ ನಿಮ್ಗೆ ಇಷ್ಟು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡ್ರಿ ಅಂತ. ಎಲ್ಲ ಅನಗತ್ಯವಾಗಿ ನಿಮ್ದು ಟೈಮ್ ವೇಸ್ಟ್ ಇದ್ರಲ್ಲಿ. ಬಟನ್ ಒತ್ತಿದ್ರೆ ಆಗ್ಬೇಕಿದೆಲ್ಲ. ಡೈರೆಕ್ಟ್ ಈಗ ಯಾಕೆ ಬರ್ಬಾರ್ದು? ನಮ್ದು ಅನ್ಕೊಂಡ 1 ಜನರೇಟ್ ಆಗೋವರೆಗೂ ಮಾತ್ರ ಹೌದು. ಏನ್ರಿ ಎಲ್ಲ ಈಗ ಒಂದ್ ಹೆಜ್ಜೆ ಯೋಚನೆ ಮಾಡೋದು, ಅದಾದ್ಮೇಲೆ ಇನ್ನೊಂದ್ ಹೆಜ್ಜೆ ಬಗ್ಗೆ ಅಷ್ಟೇ. ನೀವು ನಡೆಯುವಾಗ ರೋಡ್ ಮೇಲೆ ಬರೀ 1 ಹೆಜ್ಜೆ ಯೋಚನೆ ಮಾಡ್ತೀರಾ, ಅದಾದ್ಮೇಲೆ ಮುಂದಿನ ಹೆಜ್ಜೆ ಇಡ್ಬೇಕಾ ಇಲ್ವೋ? ಅಲ್ಲಿ ಏನ್ ಅವಶ್ಯಕತೆ ಇದೆ ಯೋಚನೆ ಮಾಡ್ಬೇಕಾ ಇಲ್ವೋ? ಈಗ 1 to 5 ವರ್ಗು ಡಿಜಿಟೈಸ್ ಆದ್ರೆ ಮತ್ತೆ ಯಾಕೆ ಮ್ಯಾನ್ಯುವಲ್ ಬರ್ಬೇಕು? ಅನೆಕ್ಷರ್ 1 ಇಶ್ಯೂ ಆದ್ಮೇಲೆ ಅದನ್ನೇ ಯಾಕೆ ಡೈರೆಕ್ಟ್ ಡೇಟಾ ಇಲ್ಲಿಗೆ ಫೀಡ್ ಆಗಬಾರ್ದು? ನೀವೆಲ್ಲ ಏನ್ರಿ ಮಾಡ್ತಾ ಇದೀರಿ? ಅವ್ರು ಒಬ್ರಿಗೆ ನಾ ಬುದ್ಧಿ ಇರೋದು, ಬಾಯ್ಬಿಟ್ಟು ಹೇಳಕ್ಕೆ ನಿಮ್ಗೆಲ್ಲ ಅದನ್ನ ಡೈರೆಕ್ಟ್ ಮಾಡಿ ಸ್ವಾಮಿ. ಇದೆಲ್ಲ ಸುಮ್ಮನೆ ಈಗ ಇಷ್ಟು ಡೇಟಾ ಎಂಟ್ರಿ ಮಾಡ್ಬೇಕು, ಕರೆಕ್ಟಾ? ಇಷ್ಟು ಡೇಟಾ ಎಂಟ್ರಿ ಮಾಡಕ್ಕೆ 2 hours ಬೇಕು. ಹೌದಾ? ಹೇಳ್ಬೇಕ್ರಿ, ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೇಕು. ಹಾಗಾದ್ರೆ ನಿಮ್ಗೆ ಕೂತ್ಕೊಂಡು ಅದೇನೋ ಅವನು ಚಂದ್ರಗುಪ್ತನ್ ಕೆಲಸ ಮಾಡ್ಬೇಕು ನೀವು.
ಎಲ್ಲಾ ಸೂತ್ರ ನಿಮ್ ಕೈಯಲ್ಲೇ ಇರ್ಬೇಕು, ಬಿಟ್ಕೊಡಕ್ ನೀವು ತಯಾರಿಲ್ಲ. 1 to 5 ವರೆಗೂ ಜನರೇಟ್ ಆಗಿದ್ದು ನೆಕ್ಸ್ಟ್ ಮಾಡ್ಕೊಡಿ ಸ್ವಾಮಿ, ಇದೇನು ಅಂತ ಕೇಳಕ್ ಏನ್ರಿ ನಿಮ್ಗೆ? ಆಯ್ತು, ಈಗ ನೆಕ್ಸ್ಟ್ ಹೇಳಿ. ಈಗ ಆಯ್ತು. ಇನ್ನು ಸಚಿವರು ಬಂದ ಮೇಲೆ ಕಚೇರಿಗೆ ಬಂದ ತಹಶೀಲ್ದಾರ್ ಅಮೃತ್ ಆಶ್ರಿತ್ಗೆ ಸಚಿವ ಕೃಷ್ಣ ಬೈರೇಗೌಡ ಕ್ಲಾಸ್ ಕಚೇರಿಯಲ್ಲಿ ಅಧಿಕಾರಿಗಳ ಕಾರ್ಯವೈಖರಿ ಕಂಡು ಆಕ್ರೋಶವನ್ನು ಹೊರಹಾಕಿದ್ದು, ರೈತರ ಕೆಲಸ ಕಾರ್ಯ ಇಲಾಖೆ ಅಧಿಕಾರಿಗಳನ್ನ ಗಮನಿಸಿ ಕ್ಲಾಸ್ ಅನ್ನು ತೆಗೆದುಕೊಂಡರು. ಇನ್ನು ಸಾಕಷ್ಟು ಕಡತಗಳ ವಿಲೇವಾರಿ ಮಾಡುವಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ಕಚೇರಿಯಲ್ಲಿನ ಶೌಚಾಲಯ ವ್ಯವಸ್ಥೆ ಹದಗೆಟ್ಟಿದ್ದು ತಹಶೀಲ್ದಾರ್ಗೆ ಸಚಿವರು ಬೆಂಡೆತ್ತಿದ್ದಾರೆ. ಇದು ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರು ಸರ್. ಯಾವ್ದು ಕೆಳಗಿಂದು ಸ್ಟ್ರೆಂತ್ ಇಲ್ಲ ಸರ್, ಹಾಕಿದಾರಲ್ಲ ಸರ್ ಸ್ಟ್ರಕ್ಚರ್, ಅದು ಸ್ಟ್ರೆಂತ್ ಇಲ್ಲ ಅಂತ ಹೇಳಿದ್ರು. ಆಯ್ತು, ತೆಗೆದಾಕಿ. ಈಗ ಅದೇ ತರ ಇಲ್ಲೂ ಮಾಡಿ, ಇದೆಲ್ಲ ಏನಿದೆ ಈ ಪೂರ್ತಿ ಎಲ್ ಶೇಪ್ ಅಲ್ಲಿ ಸರ್. ಈಗ ರೆಕಾರ್ಡ್ ರೂಮ್ಗೂ ಆಗತ್ತೆ, ಮತ್ತೆ ಇನ್ನೊಂದಷ್ಟು ರೂಮ್ಸ್ ಇದೆ. ಒಂದು CSR ಫಂಡಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ನೀಟಾಗಿ ಸ್ವಲ್ಪ ಮಾಡಿ, ಅದ್ರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದನ್ನ ಬೇಕಾದ್ರೆ ನೀವು CSR ಅಲ್ಲಿ ಕೊಟ್ರೆ ಸಂತೋಷ, ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ. ಗೊತ್ತಾಯ್ತಾ? ನೀಟಾಗಿ ಫಿನಿಶ್ ಮಾಡಿದೀನಿ ಸರ್. ಎಸ್ಟಿಮೇಷನ್ ಏನ್ ಹಿಂಗ್ ಇಟ್ಟಿದಿರಲ್ಲಪ್ಪ, ಏನ್ರಿ ಇದು? ನೋಡಕ್ಕೆ ಅವಲಕ್ಷಣ. ತಾಲೂಕ್ ಕಚೇರಿ ಅಂದ್ರೆ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಹಿಂಗ ಇಡೋದು. ಅಲ್ಲಿ ಆ ಬೀರುಗಳು ನೋಡಿದೀರಾ ಹೆಂಗಿದಾವೆ?